ಅವ ಓಡಿ ಹೋಯ್ತಿದ್ದಾನೆ. ನಾನು ಅವಳಿಗೆ ವೆರಿ ಡಿಸ್ರೆಸ್ಪೆಕ್ಟ್ಫುಲ್. ಐ ಡೋಂಟ್ ಅಗ್ರಿ ವಿತ್ ದಿಸ್. ರೆಡಿ ಆಗಿದ್ದಾರೆ, ನನಗೆ ಮಾತ್ರ ಅವ್ರ ಬಟ್ಟೆನೇ ತಂದಿಲ್ಲ. ಕುರ್ತೀಸಿನ ತೆಗೆದಿದ್ದು ಮಡಿಕೇರಿಯಿಂದ. ಫಸ್ಟ್ ಟೈಮ್ ನನಗೆ ಮಡಿಕೇರಿಯಲ್ಲಿ ಒಳ್ಳೆ ಕಲೆಕ್ಷನ್ ಇರೋ ಬಟ್ಟೆ ಸಿಕ್ಕಿರೋದು. ಹಾಯ್, ಐ ಆಮ್ ನಿವಿ. ಇವಾಗ ನಾವು ಮದುವೆಗೆ ಹೋಗ್ತಿದ್ದೀವಿ. ಆಲ್ರೆಡಿ ಲೇಟ್ ಆಗಿದೆ ಮದುವೆಗೆ ಅಂತಂದು ಬಟ್ಟೆ ಸ್ಟಿಚ್ಚೇ ಆಗಿಲ್ಲ, ಅದಕ್ಕೆ ಜೀನ್ಸಲ್ಲೇ ಹೋಗ್ತಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಚೇಂಜ್ ಮಾಡೋದು. ಲೆಹೆಂಗಾ ಹಾಕೋದು. ಈಗ ಒಂದು ಮದುವೆ ಮನೆಗೆ ಬಂದಿದ್ದು ನಾವು. ನನ್ನ ಫ್ಯಾಮಿಲಿಯವರು ಇವನ್ನ ಹೃತಿಕ್ ರೋಷನ್ ಅಂತ ಕರೆಯೋದು. ಎಲ್ಲ ವಂಶದ ಕುಡಿಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾರೆ. ಪಾಪ ವ್ಲಾಗಿಗೆ ಇದು ಅಪ್ಪ, ಇದು ಅಪ್ಪನ ತಮ್ಮ, ಅಂಕಲ್. ನೀವು ನಿಂತ್ಕೊಂಡಿದ್ದೀರಿ ಯಾಕೆ ಹಂಗೆ ಸುಮ್ಮನೆ? ಫೋಟೋ ಅಲ್ಲ, ವಿಡಿಯೋ. ಇವ್ರು ನಂದು ತಂಗಿ. ಮದುವೆಗೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿದ್ದೀನಿ, ಇನ್ನೂ ಸ್ಟೈಲಾಗಿ. ಈಗ ಎಲ್ಲ ಇವರೆಲ್ಲ ನಾಯಿಗೆ ಬೈದಂಗೆ ಬೈಬೋದು. ಏನಮ್ಮ ನಿಮಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಇಟ್ಕೊಳ್ರು. ನೀನೆಂತ ಕಿವಿ ಎಲ್ಲರೇ ಅನ್ಕೊಳ್ಳಲ್ಲ ಹಿಂಗೆ ವಿಡಿಯೋ ಮಾಡ್ತಾ ಇದ್ರೆ. ಈಗ ನಾವು ಸ್ಟಿಚ್ಚಿಗೆ ಇದು ಗಾಡಿ ಸ್ಕ್ಯಾಮ್ ಮಾಡಿ ತಗೊಂಡೋಗ್ತಿದ್ದೀವಿ ಈಗ. ಆಗಾಗ ವಿಡಿಯೋ ಆನ್ ಮಾಡಿ, ಆಗಾಗ ಯೋಚನೆ ಮಾಡಬೇಕು ಅಂತ ಏನಿಲ್ಲ. ಅಂದ್ರೆ ಓಡಿಸ್ತೀಯಲ್ಲ ಗಾಡಿ, ಅಲ್ಲಿ ಇರೋದು ಕುರ್ತೀಸ್. ಉಂಟು ಬಿಡು. ನೀನು ಬಾರಿ ಶೀತ, ನೀನು ವ್ಲಾಗ್ ಮಾಡಕ್ಕಿರೋದು ಹುಚ್ಚ. ಓಪನ್ ಆಯ್ತಿಲ್ಲ, ಎಷ್ಟೊತ್ತಾಗುತ್ತೆ? ವಿಡಿಯೋ ಮಾಡೋ ಎಂತಕ್ಕೆ ಕರ್ಕೊಂಡ್ ಬಂದಿ ನಿನ್ನ? ತುಂಬಾ ಸಣ್ಣ ಇದೆ, ತುಂಬಾ ಇಷ್ಟು ಮಾಡಬೇಕು. ಅರ್ಧ ಒಂದು ಗಂಟೆನಾ? ಬೇರೆ ಕಡೆ ಟೈಲರ್ ಬಾಲ್ ಟಾಕ್. ಕ್ಯಾಮರಾ ಮ್ಯಾನಿಗೆ ಫೋನ್ ಕೊಟ್ಟು ಒಂದು ಚೂರು ಯೂಸ್ ಇಲ್ಲ. ಅದು ಕುಡ್ತಾನ ಅಲ್ಲಿ ಸ್ಟಿಚ್ ಮಾಡೋಕ್ಕೆ ಅಂಗಡಿ ಓಪನೇ ಇಲ್ಲ. ನಾವು ಬೇರೆ ಕಡೆ ಹೋಗ್ತಿದ್ದೀವಿ. ನನಗೆ ನನ್ನ ಹತ್ರ ಒಳ್ಳೆ ಸ್ಲಿಪ್ಪರ್ ಇಲ್ಲ, ಸೊ ಕ್ರಾಕ್ಸ್ ತಗೊಳ್ಳುವ. ಅಲ್ಲ, ಕ್ರಾಕ್ಸ್ ಅಲ್ಲ, ಶೂಸ್. ಈ ಶೂಸ್ ತಗೊಳ್ಳುವ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅದಕ್ಕೆ ಯಾವುದು ಶೂ ಮ್ಯಾಚ್ ಆಗುತ್ತೆ? ಬ್ರೌನ್ದು ಹಾಕುವ, ಬ್ರೌನ್ ಒಂದು ತೆಗೆಯುವ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇಷ್ಟು ಶಾಪಿಂಗ್ ಮಾಡಿದ್ದೀನಿ. ನಾವು ವಿ ಆರ್ ಸರ್ಚಿಂಗ್ ಫಾರ್ ಟೈಲರ್ ಶಾಪ್. ಅದು ನಮಗೆ ಸಿಗ್ತಾ ಇಲ್ಲ. ಅಲ್ಲ, ಸಿಗ್ತಾ ಇದೆ, ಅದು ಸಿಗ್ತಾ ಇಲ್ಲ ಅಷ್ಟೇ. ಆನ್ ಮಾಡ್ದ ಬಟ್ಟೆ ಸ್ಟಿಚ್ಚಿಗೆ. ಓ, ಸ್ಟಿಚ್ ಆಗಲಿ ಬಂದರೆ ಶಾಪ್ ಅವರಿಲ್ಲ. ಎಂತ ಕರ್ಮ ಇದೆ ಅಂತ ಮಾಡೋದೀಗ? ಇಡೀ ಮಡಿಕೇರಿ ಸುತ್ತಾ ಇದ್ದೀವಿ ನಾವು ಒಂದು ಟೈಲರ್ ಶಾಪಿಗೆ. ಅಯ್ಯೋ, ಒಂದು 10 ಗಂಟೆಗೆ ಯಾರಿಗೂ ಟೈಲರ್ ಶಾಪ್ ಓಪನ್ ಮಾಡೋಕ್ಕಾಗೋದಿಲ್ಲ. ನೀನು ಬಾ. ಯಾರು ನೀವಲ್ಲ, ಒಂದು ವಿಡಿಯೋ ಮಾಡಕ್ಕೆ ಹಿಂಗೆ ಆಡ್ತೀರ. ಸ್ಕೂಲ್ ಹೆಂಗಿದೆ? ಇದನ್ನೇ ನಾನು ಹಾಕೋದು. ನನ್ನ ಸ್ಕೂಲ್ ಸಹ ಹಂಗೆ ಇತ್ತು, ಮ್ಯಾಚ್ ಬಾಕ್ಸ್ ಥರ. ಕಾನ್ವೆಂಟ್ ಅಲ್ಲ, ಕಾನ್ವೆಂಟ್ ಸ್ಕೂಲ್ ಅಲ್ಲ, ಸಾರಿ ಕಾಲೇಜ್. ಕಾನ್ವೆಂಟ್ ಚೆನ್ನಾಗಿದೆ. ಅದು ಸಹ ನನಗೆ ಒಂದೊಂದ್ಸತಿ ಮಡಿಕೇರಿ ಬರುವಾಗ ನನಗೆ ಯಾವತ್ತೂ ನನಗೆ ಸ್ಕೂಲ್ ಮೆಮೊರೀಸ್ ಯೋಚನೆ ಆಗುತ್ತೆ ತುಂಬ. ನಾನು ಸ್ಕೂಲಿಗೆ, ನಾನು ಈಗ ಹೆಂಗೆ ಕಾಲೇಜಿಗೆ ಹೋಗ್ತಿದ್ದೆ ಹಂಗೆ ನಾನು ಸ್ಕೂಲಿಗೆ ಹೋಗ್ತಿದ್ದೆ ಅಷ್ಟೇನು. ಅಷ್ಟು ರೆಗ್ಯುಲರ್ ಆಗಿತ್ತಿಲ್ಲ. ನಾನು 4-5 ರೌಂಡ್ ಹಾಕಿದ್ದೀನಿ ಅಂತ. ಫ್ಯಾಮಿಲಿ ಫೋಟೋ ತೆಗಿತಿದ್ದಾರೆ, ಬಟ್ಟೆ ಇಲ್ಲ ನನ್ನ ಹತ್ರ. ನನಗೆ ಮಂಡ ಕಡಿ ಆಯ್ತು ಉಂಟು. ಸ್ವಲ್ಪ ರೆಡಿ ಆಗಿದ್ರೆ ಆಯ್ತಿತ್ತಾ ಅಂತ. ತಮ್ಮ ಅಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಓಪನ್ ಮಾಡು. ಆಗಾಗ ಲಾಕ್ ಹಾಕ್ಬಿಡೋದಂತ ನನ್ನ ಗ್ಲಾಸ್. ಅಲ್ಲಿ ಫ್ಯಾಮಿಲಿ ಫೋಟೋ ತೆಗಿತಿದ್ದಾರೆ ನೋಡು. ಜೇನಿನ ಗೂಡು ನಾವೆಲ್ಲ. ಬಾ ಅಲ್ಲಿ, ಬಾ ಮುಂದೆ ಬಾ.
ನಮ್ಮ ಅತ್ತೆ, ಇವಳು ನಮ್ಮ ಆಂಟಿ ಪ್ರಮೀಳ್ ಆಂಟಿ. ಅದು ನನ್ನ ಅವ್ರದ್ದೆಲ್ಲ ತಿಂದು ಬಟ್ಟೆ ಹಾಗೆ ಇಲ್ಲ ಸ್ಟಿಚ್ಚು. ಅವನಿಗೆ ಹೇಳ್ದೆ ಬಾ ನಿಂತ್ಕೋ. क्या मजा आता है देखो तो इनको उछल उछल के नाचने में। इधर जान मेरी चली गई है, कितना खर्चा हुआ है मालूम है मेरा से। ಶಾನ್ ಹೆಂಗಿದ್ಯಪ್ಪ? ಯಾಕೆ ಚೆನ್ನಾಗಿ ಮಾಡಿ, ಎಲ್ಲರೂ ಜನ ನೋಡ್ತಾರೆ. ಮತ್ತು ಫೀಲಿಂಗ್ ಸ್ಯಾಡ್ ಶಾನ್ ಅಲ್ಲ ಶಾನ್ ವೈ ಏನ ಏನಂತಿದ್ದಾನೆ? ಯಾವ ಸಾಂಗ್ ಲಿರಿಕ್ಸ್ ಅದು? ನೀನೇ ಬರ್ದಿದ್ದ? ಅಯ್ಯೋ ನನ್ನ ಮಗುವೆ, ಯಾರು ಕಲ್ಸ್ಕೊಟ್ಟಿದ್ದು? ಪೊಯಮಾ? ನಾನು ಇಲ್ಲೇ ಬಾಯಿ ಅಂತ ಹೇಳಕ್ಕೆ. ಬಾಯ್ 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 ಬಾಯ್. ಇವರೇ ಬರ ಇಲ್ಲಿ ಬಾ. ಅವ ಓಡಿ ಹೋಯ್ತಿದ್ದಾನೆ. ನಾನು ಅವಳಿಗೆ ನಾನು ಎಂತ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂದರೆ ಟೈಲರ್ ಶಾಪ್ ಒಳಗೆ ನಾನು ಕಾರ್ ಕೀ ಕೊಟ್ಟು ಬಂದಿದ್ದೀನಿ. ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ನನಗೆ ಬೆಲ್ಟಲ್ಲಿ ಹೊಡಿತಾರೆ ಅಂತ. ಅಯ್ಯೋ ಕಾರ್ ಕೀ ಮಿಸ್ಸಿಂಗ್ ಆಗಿದೆ. ಅಪ್ಪ ಎಲ್ಲರೂ ಕಾರ್ ಕೀಯಲ್ಲಿ ಹುಡುಕ್ತಾ ಇದ್ದಾರೆ. ನನಗೆ ಮಾತ್ರ ಗೊತ್ತದು ಎಲ್ಲಿದೆ ಅಂತ. ವ್ಲಾಗ್ ನೋಡ್ಮೇಲೆ ಗೊತ್ತಾಗ್ಬೋದು. ಹುಡುಗಿದು ಅಣ್ಣ ಹೆಂಗೆ ಖುಷಿ ಆಯ್ತಟ ಮದುವೆ ಆಗಿ? ಫುಲ್ ಖುಷಿಯಾ? ನನಗೆ ಗೊತ್ತಾಯ್ತು ಈಗ ನನ್ನ ಕಾರ್ ಕೀ ಮಿಸ್ ಆಗಿರೋದು. ಪಪ್ಪನಿಗೆ ಕೀ ಕುರ್ತಿ ಶಾಪಲ್ಲಿ ಉಂಟು. ಲೆಹಂಗಾ ತಗೊಂಡ್ಬಿಡುವ? ಏನು ಅವನು ಯಾರು? ಎಷ್ಟು ಡೆಡಿಕೇಟೆಡ್ ಬ್ಲಾಗರ್ ನೋಡಿ. ನಾನು ಬಯಸ್ಕೊಂಡು ನಾನು ತೆಗಿತಿದ್ದೀನಿ. ಬೈ ಕೂತು ಬೋರ್ ಆಯ್ತು ನನಗೆ. ಏನಾದರೂ ಇಂಟ್ರೆಸ್ಟಿಂಗ್ ಮಾಡುವ ಅಂದರೆ ಇಲ್ಲಿ ಜನ ನನ್ನ ಫ್ಯಾಮಿಲಿ ಒಂದು ಸಪೋರ್ಟಿವ್ ಇಲ್ಲ ಒಂದು ಬ್ಲಾಗ್ ಮಾಡೋಕ್ಕೆ. ಎಲ್ಲರೂ ಕ್ಯಾಮ್ರಾ ಆನ್ ಮಾಡಿದ್ರೆ ಎಲ್ಲರೂ ಓಡಿ ಹೋಯ್ತಿದ್ದಾರೆ. ಐ ರಿಯಲಿ ಎಂಜಾಯ್ ದಿಸ್ ಕೈಂಡ್ ಆಫ್ ಶಿಟ್ ಯು ನೋ. ಬಟ್ ಒಂದೇ ಒಂದು ಸೈಕ್ ಮ್ಯಾಟ್ರ್ ಏನಾಯ್ತಿರೋದಂದರೆ ನಾನು ಲೆಹಂಗಾ ಹಾಕಿಲ್ಲ. ಲೆಹಂಗಾ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಮದುವೆ ಮುಗ್ದಾದ್ಮೇಲೆ ನನಗೆ ಬಟ್ಟೆ ಕೊಡ್ತಾರೆ. ಆವಾಗ ಮದುವೆ ಮುಗ್ದಾದ್ಮೇಲೆ ನೈಟ್ ಹಾಕ್ಕೊಂಡು ನಾನು ಡ್ಯಾನ್ಸ್ ಮಾಡ್ಬೋದು. ಇದು ಹುಡುಗಿದ ಅಪ್ಪ ವ್ಲಾಗಿಗೆ ನೋಡಿ. ಇವ್ನು ರೆಡಿಯಾಗಿ ಬಂದಿದ್ದಾನೆ, ಇವ್ನು ರೆಡಿಯಾಗಿದ್ದಾನೆ. ನನಗೆ ಮಾತ್ರ ಇವ್ರು ಬಟ್ಟೆ ತಂದಿಲ್ಲ. ನಾನು ಮಾತ್ರ ಈ ಥರ ಹೋಮ್ಲೆಸ್ ಥರ ಇರೋದು. ನಾವು ಮದುವೆ ಮನೆಗೆ ಹೋಗ್ತಿದ್ದೀನಿ. ತಮ್ಮ ನೋಡಿ ಗಿಡ ಥರ ಕಾಣ್ತಿದ್ದಾನೆ. ಯಾರು ತಮ್ಮ ಹೇಳಿ? ಹೋಗುವ ಹತ್ತು. ಫೈನಲಿ ಬಟ್ಟೆ ಸಿಕ್ತು. ಈಗ ಇನ್ನೊಂದು ಬಟ್ಟೆ ತಗೊಂಡು ಹೋಗೋದೆ. ಎಲ್ಲದಕ್ಕೂ ವ್ಲಾಗ್ ಇಡೋದೊಂದು ಕಷ್ಟ ಆಗುತ್ತೆ ನೋಡೋಕ್ಕೆ ಮಾತ್ರ. ದಿಸ್ ಇಸ್ ಮೈ ಔಟ್ಫಿಟ್. ಇಷ್ಟೇ ಮದುವೆ. ಮದುವೆ ಆಯ್ತು. ತಮ್ಮ ಪ್ಯಾಕ್ ಮಾಡ್ತಿದ್ದಾನೆ ಒಂದು ಸೂಟ್ನ. ಬೇಗ ಪ್ಯಾಕ್ ಮಾಡ್ರು ಅವಳೋಗುವ. ಬೇಗ 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 ಎಲ್ಲರೂ ಕಾಯ್ತಿದ್ದಾರೆ. ಮದುವೆ ಎಲ್ಲ ನನ್ನ ಮದುವೆಗೆ ಸಹ ನಾನು ವ್ಲಾಗ್ ಮಾಡ್ತೀನಿ. ಸೊ ಮದುವೆ ಎಲ್ಲ ಆಯಿತು. ನೆಕ್ಸ್ಟ್ ಮದುವೆಗೆ ನೆಕ್ಸ್ಟ್ ಮದುವೆ ಸೊ ಮದುವೆ ಎಲ್ಲ ಆಯಿತು. ನೆಕ್ಸ್ಟ್ ವ್ಲಾಗಿಗೆ ಸಿಗುವ. ಬಾಯ್. ಸೊ ಆಯಿತು, ಈಗ ನಾನು ಹೊರಟಿದೆ ಮೈಸೂರು. ಬಾಯ್.